ಇದೆಲ್ಲದರ ಮಧ್ಯೆ ಸ್ಯಾಂಡಲ್ವುಡಲ್ಲಿ ಆಗ್ತಿರೋಂಥ ಒಂದಷ್ಟು ಬೆಳವಣಿಗೆ ಬಗ್ಗೆ ನೀವು ಗಮನಿಸಿರ್ತೀರಾ ದರ್ಶನ್ ಅವರ ವಿಚಾರದಲ್ಲಿ. ಯಾಕಂದರೆ ಈ ಥರದೊಬ್ಬ ಸ್ಟಾರ್ ನಟ ಇಂಥದ್ದೊಂದು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥದ್ದು ಎಷ್ಟು ಬೇಸರ ತರಿಸಿದೆ ನಿಮಗೆ? ಡೆಫಿನೆಟ್ಲಿ ಸರ್, ಯಾರಿಗೆ ಈ ವಿಚಾರ ಬೇಸರ ಆಗಿಲ್ಲ ಅಂತ ಹೋಗಿ ಕೇಳಿ, ಎಲ್ಲರಿಗೂ ಬೇಸರ ಆಗಿದೆ. ಆ ನ್ಯೂಸ್ ಬಂದಿದ ತಕ್ಷಣ ಇಟ್ ವಾಸ್ ವೆರಿ ಶಾಕಿಂಗ್ ಫಾರ್ ಆಲ್ ಆಫ್ ಅಸ್ ಟು ಡೈಜೆಸ್ಟ್ ದ ಫ್ಯಾಕ್ಟ್ ದಟ್ ಏನು ನಡೀತಾ ಇದೆ ಏನು ಅಂತ. ಬಟ್ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ಅಂತೂ ನಾನು ಖಂಡಿತ ಅಲ್ಲ. ಬಟ್ ಮನ್ಸಿಗೆ ಬೇಜಾರಾಗಿದ್ದಂತೂ ನಿಜ. ಏನಾಗುತ್ತೆ ಮುಂದೆ, ಜಡ್ಜ್ಮೆಂಟ್ ಏನು ಸಿಗುತ್ತೆ ಅನ್ನೋ ಕುತೂಹಲ ಖಂಡಿತ ಇದೆ. ಎಲ್ಲ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ ನಾನು. ಸಾಮಾನ್ಯವಾಗಿ ಇದೊಂದು ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಅದೊಂದು ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿರುವಂಥದ್ದು ರೇಣುಕಾಸ್ವಾಮಿ. ಸೊ ಇದರಿಂದ ಅದೊಂದು ಪ್ರಕರಣ ಇಲ್ಲಿ ತನಕ ಕೆಳಕೊ ಬಂದಿದೆ. ಸೊ ನೀವು ನಟಿಯಾಗಿರೋದ್ರಿಂದ ಸಾಮಾನ್ಯವಾಗಿ ಯಾರನ್ನೇ ಕೇಳಿದ್ರೆ ನಮ್ಗೆ ಈ ಥರದೊಂದು ಹಿಂಸೆ ಆಗ್ತಿರೋದು ನಿಜ ಅಂತ ಹೇಳ್ತಾ ಇರ್ತಾರೆ. ಸೊ ದಿವ್ಯ ಅವ್ರಿಗೆ ಆ ಥರ ಈ ಥರದೊಂದು ಘಟನೆಗಳು ಎದುರಾಗಿದೆಯಾ ಅಂತ? ಡೆಫಿನೆಟ್ಲಿ ಸರ್, ನಾವಿವಾಗ ಸೋಷಿಯಲ್ ಮೀಡಿಯಾನಲ್ಲಿ ನಾವು ಫೇಮಸ್ ಇದ್ದೀವಿ ಅಂತಂದರೆ ನಮ್ಮನ್ನು ಹೇಟ್ ಮಾಡೋರು ಇರ್ತಾರೆ, ನಮ್ಮನ್ನು ಪ್ರೀತಿ ಮಾಡೋರು ಇರ್ತಾರೆ. ಸೊ ಹಾಗಂತ ನಮಗೆ ಎಕ್ಸೆಪ್ಟೆನ್ಸ್ ಅನ್ನೋದು ಇರಬೇಕು. ಇವಾಗ ನನಗೆ ಪಾಸಿಟಿವ್ ಕೊಟ್ಟಾಗ ಮಾತ್ರ ತೊಗೊತೀನಿ, ನೆಗೆಟಿವ್ ಕೊಟ್ಟರೆ ತೊಗೊಳ್ಳಲ್ಲ ಅನ್ನೋದು ಯಾವ ಕಡೆಯಿಂದ ಕರೆಕ್ಟ್ ಹೇಳಿ? ಬಿಕಾಸ್ ನಾವು ನಮ್ಮನ್ನು ನಾವು ನಿಮ್ಮ ಆಡಿಯನ್ಸ್ ಮುಂದೆ ನಾವು ಇಡ್ತಾ ಇದ್ದೀವಿ ಅಂತಂದರೆ ವಿ ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ದ ನೆಗೆಟಿವಿಟಿ ಆಲ್ಸೋ, ಪಾಸಿಟಿವಿಟಿ ಆಲ್ಸೋ. ನನಗೂ ಬಂದಿದೆ ನೆಗೆಟಿವ್ ಕಾಮೆಂಟ್ಸ್, ಬಂದಿಲ್ಲ ಅಂತೇನಲ್ಲ. ನಾನು ನೋಡೋಷ್ಟು ನೋಡಿದೆ, ಕೇರ್ ಮಾಡೋಷ್ಟು ಕೇರ್ ಮಾಡಿದೆ. ಆಮೇಲೆ ಯಾವಾಗ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಪಾಪ ಅವರೇ ಪಾಸಿಟಿವ್ ಕಮೆಂಟ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ದ ಥಿಂಗ್. ಕೊಚ್ಚೆ ಮೇಲೆ ಯಾವತ್ತೂ ಕಲ್ಲು ಹಾಕಕ್ಕೆ ಹೋಗಬೇಡಿ. ಹಾಕಿದ್ರೆ ಗೊತ್ತು ಅದು ಬಂದು ಇಮ್ಮೇಲೆ ವಾಪಸ್ ಬೀಳುತ್ತೆ ಅಂತ, ಅಷ್ಟೇ. ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿರುವಂಥ ಹೆಣ್ಣು ಮಕ್ಕಳ ಮೇಲೆ, ಯಾಕಂದರೆ ಸಾಕಷ್ಟು ಸುಸೈಡ್ಗಳ ಕೇಸ್ಗಳಾಗಿದೆ, ಟ್ರೋಲ್ ಮಾಡಿದ್ರು ಅಂತಲೂ ಆಗಿದೆ, ಎಷ್ಟೋ ಜನ ಕೆಟ್ಟದಾಗಿ ಏನೇನೋ ಮಾಡಿದ್ರು ಅಂತ ಅಂದ್ಬಿಟ್ಟು ಆಗ್ತದೆ. ಅದೆಲ್ಲ ಮಾನಸಿಕ ಕುಗ್ಸಲ್ವಾ ಹೆಣ್ಮಕ್ಳನ್ನ ಅಂತ? ಸರ್ ಡೆಫಿನೆಟ್ಲಿ ಸರ್, ಇದೊಂಥರ ನಮಗೆ ತಲೆನೋವು ಕೊಟ್ಬಿಡುತ್ತೆ. ವಿ ಕೆನಾಟ್ ಟೆಲ್ ಯು ನಮಗೆ ಎಷ್ಟು ಹಿಂಸೆ ಆಗುತ್ತೆ, ವಾಟ್ ವಿ ಗೋ ಥ್ರೂ. ನಾವು ಇವಾಗ ಒಂದು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ, ಫೋನ್ ಇಟ್ಕೊಳ್ತೀವಿ, ಫೋನ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನಮಗೇನೋ ಒಂದು ನೆಗೆಟಿವ್ ಕಾಮೆಂಟ್ ನೋಡಿದಾಗ ನಮಗೊಂದು 100 ಜನ ಪಾಸಿಟಿವ್ ಮಾಡಿ ಒಂದು ಇಬ್ಬರು ನೆಗೆಟಿವ್ ಕಮೆಂಟ್ ಮಾಡಿದ್ರೇ ಮನ್ಸಿಗೆ ಬಹಳ ಬೇಜಾರಾಗುತ್ತೆ. ಅಯ್ಯೋ ಏನು ಮಿಸ್ ಆಗಿದೆ ಇದರಲ್ಲಿ, ಏನಾದರೂ ತಪ್ಪು ನಡೆದಿದೆಯಾ ಇದರಲ್ಲಿ ಅನ್ನೋದು ತುಂಬ ಕಾಡೋಕ್ಕೆ ಶುರು ಆಗಿಬಿಡುತ್ತೆ. ಆ 100 ಪಾಸಿಟಿವ್ ಕಾಮೆಂಟ್ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಏನಕ್ಕೆ, ಏನು ತಪ್ಪಾಯಿತು ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೀವಿ. ಬಟ್ ಅದನ್ನು ನಾವು ಓಕೆ ಇದೆಲ್ಲ ಕಾಮನ್ ಅಂತ ಯಾವಾಗ ಎಕ್ಸೆಪ್ಟೆನ್ಸ್ ನಮ್ಮಲ್ಲಿ ಇರುತ್ತೋ ಆವಾಗ ಇದೆಲ್ಲ ಚಿಲ್ಲರೆ ಬಿಡಿ, ಇವ್ರು ಮಾಡೋ ಕೆಲಸ ಎಲ್ಲ ಮಾಡ್ತಾರೆ ಅನ್ನೋದು ಕೂಡ. ಬಟ್ ಯಾವಾಗ ಮಿತಿ ಮೀರುತ್ತೋ ಅದ್ರ ಬಗ್ಗೆ ನಾವು ನಿಜವಾಗ್ಲೂ ಲೀಗಲಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಸರ್. ಅದು ಮಿತಿ ಮೀರಿದಾಗ ಎಷ್ಟು ಅಂತ ಕ್ಷಮಿಸೋಕ್ಕಾಗುತ್ತೆ ತಪ್ಪು ಮಾಡ್ತಿರೋ ವ್ಯಕ್ತಿನ, ಅಲ್ವಾ? ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.